ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗುರುವಿನ ಪರಿಹಾರ, ಗುರುಗಳ ಪರಿಹಾರ. ಗುರುವಿನ ಪರಿಹಾರ ಅಂದ್ರೂ ಕೂಡ ನೀವು ಯಾವುದೋ ನವಗ್ರಹದಲ್ಲಿರುವಂಥ ಗುರು ಗ್ರಹಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಇವತ್ತು ಪ್ರವೀಣ್ ಸಾರ್ ತಂದಿದ್ದಾರೆ ಅಂತ ತಿಳ್ಕೊಬೇಡಿ, ಖಂಡಿತ ಇಲ್ಲ. ಗುರುಗಳಿಗೆ ಪರಿಹಾರ. ನಿಜವಾಗಲೂ ಜೀವನದಲ್ಲಿ ಗುರು ಅನ್ನೋರು ನಮ್ಮ ಜೀವನದಲ್ಲಿ ಇದ್ದರೆ ಮಾತ್ರನೇ ಗುರಿ ಸಿಗೋದು ನಮಗೆ ಅಲ್ವಾ. ಗುರಿಯನ್ನು ನಾವು ಮುಟ್ಟಬೇಕು ಅಂದರೆ ಗುರು ಬೇಕೇ ಬೇಕು. ಮನೆಯಲ್ಲಿ ಮಕ್ಕಳೇ ಸಮಸ್ಯೆ, ಮಕ್ಕಳಿಂದ ಸಮಸ್ಯೆ ಅಥವಾ ಮಕ್ಕಳ ಸಮಸ್ಯೆ, ಓಕೆ, ಕೋರ್ಟ್ ತಕರಾರು ಇತ್ಯಾದಿಗಳ ಸಮಸ್ಯೆ, ಹಣಕ್ಕೆ ಸಮಸ್ಯೆ, ಯಾವುದಾದ್ರೂ ಸಮಸ್ಯೆ 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 ಏನೇ ಸಮಸ್ಯೆ ಇರಲಿ, ಆಯಿತಾ. ಈ ರೀತಿಯಾದಂಥ ಸಮಸ್ಯೆ ಇದ್ದವರಿಗೆ ನಾನೊಂದು ಸರಳ ಪರಿಹಾರವನ್ನು ತಂದಿದ್ದೀನಿ. ನೀವೇನು ಮಾಡಬೇಕು ಅಂದರೆ ಪ್ರತಿ ಗುರುವಾರ ನೆನ್ಪಿಟ್ಕೊಳ್ಳಿ, ಆವಾಗ ಗುರುವಾರ ಅನ್ನುವಂಥದ್ದು ಒಂದು ವೃತ್ತದ ರೀತಿಯಲ್ಲಿ ಆಚರಣೆ ಮಾಡಿ. ಆವತ್ತಿನ ದಿನ ಒಂದು ವೃತ್ತದ ರೀತಿಯಲ್ಲಿ ತಾವು ಆಚರಣೆ ಮಾಡಿದಾಗ ಖಂಡಿತ ಫಲ ಸಿಗುತ್ತೆ. ಯಾರು ಸಿಗಲ್ಲ ಅಂದಿದ್ದು. ನಾವು ಏನು ಮಾಡ್ತೀವಿ ಅಂದರೆ ಬರೀ ಆಹಾರ ಪದ್ಧತಿಯಲ್ಲಿ ವೃತಾಚರಣೆಯನ್ನು ಮಾಡ್ತಾಯಿದ್ದೀವಿ. ಆಹಾರ ಪದ್ಧತಿ ಬೇರೆಲ್ಲ ಬಿಟ್ಬಿಟ್ಟಿವಿ. ಸೊ ಬೇರೆಲ್ಲವನ್ನು ಹಿಡೀರಿ, ಒಂದು ವೃತ ಅಂದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹಿರಿಯರಲ್ಲಿ ಕೇಳಿ ನೋಡಿ. ನಾನಿಲ್ಲಿ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ತಾವು ಹೋಗಬೇಕು. ತಮ್ಮ ದೇಹವನ್ನು ತಾವು ದಂಡಿಸಬೇಕು. ಅಲ್ಲಿ ಯಾವುದೋ ಒಂದು ಅನ್ನ ಸಂತರ್ಪಣೆ ಮಾಡದೆ ದೇವಸ್ಥಾನಕ್ಕೆ ಇಷ್ಟು ಕೊಡುಗೆಯನ್ನು ಕೊಟ್ಟೆ ಇತ್ಯಾದಿಗಳು ಮಾಡೋದ್ರಿಂದ ಏನೂ ಪ್ರಯೋಜನಗಳು ಆಗುವುದಿಲ್ಲ. ಗುರುಗಳು ಯಾವಾಗ ಇಂಪ್ರೆಸ್ ಆಗ್ತಾರೆ ಹೇಳಿ ನೋಡೋಣ. ಗುರು ಸೇವೆಯನ್ನು ಮಾಡೋದ್ರಿಂದ. ತುಂಬ ಈಸಿಯಾಗಿ ತುಂಬ ಒಂದು ಒಳ್ಳೆ ವರ್ಡ್ ಕೊಟ್ಟವ್ರೆ, ಗುರು ಸೇವೆ ಅಂತ. ಆದರೂ ಸಹಿತ ನಾವು ಹೋಗಿ ದೊಡ್ಡದಾಗಿ ಏನೇನೋ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ನಿಮ್ಮ ದೇಹವನ್ನು ದಂಡಿಸುವಂಥ ಪ್ರಯೋಗವನ್ನು ತಾವು ಮಾಡ್ಬೋದು. ತಾವು ಪ್ರದಕ್ಷಿಣೆ ಇತ್ಯಾದಿಗಳನ್ನು ಕೂಡ ಮಾಡ್ಬೋದು. ತಾವು ಉರುಳು ಸೇವೆ ಇತ್ಯಾದಿಗಳನ್ನು ಕೂಡ ಮಾಡ್ಬೋದು. ತಾವು ಅಲ್ಲಿ ಆ ಗುರುವಿನ ಒಂದು ಸ್ಥಳವನ್ನು ಸ್ವಚ್ಛತಾ ಕಾರ್ಯವನ್ನು ತಾವು ಮಾಡ್ಬೋದು. ಅಲ್ಲಿ ಗುಡಿಸುವಂಥದ್ದು, ಒರೆಸುವಂಥ ಕೆಲಸ ಇದೆಯಾ, ಗುಡಿಸುವಂಥ ಕೆಲಸ ಇದೆಯಾ, ನಾನು ಮೈ ಬಗ್ಸಿ ನಾನು ಇಲ್ಲಿ ಮಾಡ್ತೀನಿ. ಅಲ್ಲಿ ಅನ್ನ ಸಂತರ್ಪಣೆ ಇತ್ಯಾದಿಗಳು, ಅನ್ನ ದಾಸೋಹ ಇತ್ಯಾದಿಗಳು ನಡೀತಾ ಇದೆ. ಅಲ್ಲಿ ಆ ಅನ್ನವನ್ನು ಬಡಿಸುವಂಥ ಕೆಲಸ, ಆ ಎಂಜಿಲನ್ನು ತೆಗೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೋಗಿ. ಅಲ್ಲಿಗೆ ಹೋಗಿ ನಿಮ್ಮ ದೇಹವನ್ನು ದಂಡಿಸಿ ನೀವು ಗುರುಗಳ ಜಾಗದಲ್ಲಿ, ಗುರುಗಳ ಜಾಗ ಆಗಿರ್ಬೋದು, ಗುರುಗಳಿಗಾಗಿ ನೀವು ಮಾಡುವಂಥ ಸೇವೆ ಬರೀ 5 ಗುರುವಾರದಲ್ಲಿ, 5 ಗುರುವಾರ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ತರುತ್ತದೆ. ಗುರುಗಳೇ ನನಗೆ ಈ ಥರ ಇದೆ, ಗುರುಗಳೇ ನನಗೆ ಈ ಥರ ಸಮಸ್ಯೆ ಇದೆ, ಗುರುಗಳೇ ನನಗೆ ಇಂಥವರಿಂದ ಸಮಸ್ಯೆ ಇದೆ, ಗುರುಗಳೇ ನನಗಿದೇ ಸಮಸ್ಯೆ ಇದೆ, ಪರಿಹಾರ ನಿನ್ನ ಹತ್ರ ಬಿಟ್ಟಿದ್ದೀನಪ್ಪ, ನಾನು ಬಂದು ಈ ಥರ ಮಾಡ್ತೀನಿ. ಬರೀ ಗುರುವಾರ 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 ಮಾಡಿ ನೋಡಿ. ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ, ಪರಿಹಾರ ಕ್ರಿಯೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಒಂದು, ಸಮಸ್ಯೆ ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ. ಎರಡನೇದು, ಆ ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ. ಏನು ಮಾಡಿದ್ರೆ ಇದು ಸರಿಯಾಗುತ್ತೆ, ಒಂದು ಅದೇ ಸರಿ ಮಾಡುತ್ತೆ, ಅಥವಾ ಏನು ಮಾಡಿದ್ರೆ ಸರಿಯಾಗುತ್ತೆ ಅನ್ನುವಂಥ ಒಂದು ದಾರಿಯನ್ನು ನಿಮಗೆ ತೋರಿಸುತ್ತೆ. ಗುರುಗಳ ಹತ್ರ ಹೋದವ್ರು ಯಾರೂ ಖಾಲಿ ಕೈನಲ್ಲಿ ಬಂದಿಲ್ಲ. ಇದಕ್ಕೆ ನಾನೇ ಒಂದು ಜೀವಂತ ಉದಾಹರಣೆ. ಸೊ ಗುರುಗಳನ್ನ ನಂಬಿ ನಿಜವಾದ ಭಕ್ತಿಯಿಂದ ನಿಮ್ಮ ಈ ದೇಹವನ್ನು ದಂಡಿಸಿ ಗುರುಗಳ ಬಳಿ ಸೇವೆಯನ್ನು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, 5 ಗುರುವಾರ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಖಂಡಿತ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.